ನಾನು ಮಂಜುನಾಥ್ ದಿನ್ನೂರು ದೇವನಹಳ್ಳಿ ವರದಿಗಾರ. ಇವತ್ತಿನ ಸುದ್ದಿಯನ್ನ ಏನು ಬೆಂಗಳೂರು ಕೂಗಳತೆ ದೂರದಲ್ಲಿರುವಂತಹ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲಿರುವಂತಹ ಅತಿ ಶ್ರೀಮಂತ ಪಂಚಾಯಿತಿಯ ಆ ಒಂದು ಕರ್ಮಕಾಂಡ. ಯಾಕೆಂತಂದ್ರೆ ಜನ ಇವತ್ತು ಆ ಪಂಚಾಯಿತಿಗೆ ಇಡೀ ಶಾಪ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಾಳ್ಯ ಗ್ರಾಮದಲ್ಲಿ ನಾನಿರುವಂತದ್ದು. ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ಕುಂಟೆ ಏನಿದೆ, ಸುಮಾರು 12 ವರ್ಷಗಳ ಹಿಂದೆ ಈ ಒಂದು ಕುಂಟೆಯಲ್ಲಿ ಪಾಳ್ಯ ಮತ್ತೆ ಬೇರೆ ಅಂದ್ರೆ 2 ಗ್ರಾಮಗಳ ಆ ಒಂದು ದನಕರುಗಳು ಕೂಡ ಈ ಒಂದು ಕುಂಟೆಯಲ್ಲಿ ಬಂದು ದನಕರುಗಳನ್ನ ಇಲ್ಲೇ ಒಂದು ವಾಶ್ ಮಾಡ್ಕೊಂಡು ಹೋಗ್ಲಾಗ್ತಾ ಇತ್ತು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮಳೆ ನೀರು ಕೂಡ ಇದರಲ್ಲಿ ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಈ ಒಂದು ಕುಂಟೆ ಏನು 19 ಗುಂಟೆ ಏನು ಜಾಗದಲ್ಲಿ ಇರುವಂತಹ ಈ ಗುಂಟೆಗೆ 2 ಗ್ರಾಮಗಳಿಂದ ಬರುವಂತಹ UGD ಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಾಕ್ಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಬರ್ತಕ್ಕಂತಂದ್ರೆ ಪಕ್ಕದಲ್ಲೇ ಒಂದು ದರ್ಗಾ ಇದೆ. ಸಾಕಷ್ಟು ಜನ ಶುಕ್ರವಾರ ಇರ್ಬೋದು ಪ್ರಾರ್ಥನೆ ಮಾಡ್ಲಿಕ್ಕೆ ಭಕ್ತರು ಕೂಡ ಬರ್ತಾರೆ. ಆದ್ರೆ ಇಲ್ಲಿರುವಂತಹ UGD ತೆಗೆದುಕೊಂಡು ಬಂದು ಈ ಒಂದು ಕುಂಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ STP ಪ್ಲಾಂಟ್ ಅನ್ನ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಸಾಕಷ್ಟು ಬಾರಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಈ ಒಂದು ಗ್ರಾಮಸ್ಥರ ಒಂದು ಏನು ಗ್ರಾಮಸ್ಥರ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಇದುವರೆಗೂ ಕೂಡ ಜಿಲ್ಲಾ ಪಂಚಾಯತಿಯಿಂದ ಆಗ್ಲಿ ತಾಲೂಕು ಪಂಚಾಯತಿಯಿಂದ ಆಗ್ಲಿ ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಆಗ್ಲಿ ಯಾವುದು ಕೂಡ ಇವ್ರಿಗೆ STP ಪ್ಲಾಂಟ್ ಮಾಡ್ಲಿಕ್ಕೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಪ್ರತಿದಿನ ಕೂಡ ನರಕ ಯಾತನೆ ಅನುಭವಿಸುವಂತಹ ಪರಿಸ್ಥಿತಿ ಇಲ್ಲಿನ ಜನರಿಗೆ ನಿರ್ಮಾಣ ಆಗ್ತಾ ಇದೆ. ಈಗ ನಾನಿಲ್ಲಿ ಮಾಜಿ ಸದಸ್ಯರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ಸ್ತೇನೆ. ಸರ್, ಆಕ್ಚುಲಿ ಎಷ್ಟು ವರ್ಷಗಳಿಂದ ಇಲ್ಲಿ UGD ಬರ್ತಾ ಇದೆ, ಏನ್ ಸಮಸ್ಯೆ ಆಗ್ತಾ ಇದೆ, ನೀವು ಇದನ್ನ ಗಮನಕ್ಕೆ ತಂದಿದ್ದೀರಾ? ಸರ್, ಇದು ಗಮನಕ್ಕೆ ತಂದಿರೋದು ನಾವೇ ಮಾಡಿರೋದು ಸರ್. ಗ್ರಾಮ ಪಂಚಾಯಿತಿ ಅನುದಾನದಿಂದ ಇದು ಮಾಡಿರೋದು ಸರ್. ಮಾಡಿರೋದು ಒಳ್ಳೇದು ಸರ್. ಮಾಡಿದ್ ಒಳ್ಳೇದಾದ್ಮೇಲೆ STP ಪ್ಲಾನ್ ಮಾಡಿ ಮಾಡಕ್ ಮುಂಚೆನೆ ಈ PDO ಏನಿದ್ರು ಇದೇ ಉಡಾಫೆ ಶ್ರೀನಿವಾಸ್ ಇವರು ಈ ಮಾಡ್ಬೇಕಷ್ಟೇ. ಫೈನಲ್ ಏನು ಅಂತ ಇವ್ರ ಹತ್ರ ಇಲ್ಲ, ಇವ್ರ ಹತ್ರ ಪ್ಲಾನ್ ಇಲ್ಲ. ಇವ್ರದ್ದು ಪಂಚಾಯಿತಿ ಇದಿರ್ಬೇಕು ಇವ್ರ ಹತ್ರ. ಏನು, ನಾವ್ STP ಪ್ಲಾಂಟ್ ಮಾಡಕ್ ನಮ್ದೇ ಆದ ಜಾಗ ಇರ್ಬೇಕು. ಜಾಗ ಸಾಂಕ್ಷನ್ ಹಾಕಿಲ್ಲ, ತಗೊಂಡಿಲ್ಲ, ಲೈನ್ ಮಾಡಿದ್ರು ತಗೊಂಬಂದ್ ಕುಂಟೇಳ್ಬಿಟ್ರು. ಜನ ಅದನ್ನ ಅನುಭವಿಸ್ತಾವ್ರೆ. ನಾನ್ ಪಂಚಾಯತಿ ಮೆಂಬರ್ ಆದಾಗುನು ಸಾಂಕ್ಷನ್ ಮಾಡಿ 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 ಅಂದೆ. ನಾವು ಸಾಂಕ್ಷನ್ ಮಾಡ್ತೀರಿ, ಅರ್ಧ ನೆಕ್ಸ್ಟ್ ಮಾಡ್ತೀರಿ. ಅರ್ಧ ಮಾಡಕ್ ಇನ್ನೊಬ್ಬ ಮೆಂಬರ್ ಹೇಳ್ತಾರೆ, ನೀವು ಆ ಊರ್ಗೆ ಅಷ್ಟು ಕೊಡ್ಬೇಕು, ನೆಕ್ಸ್ಟ್ ಮಾಡ್ಯಾರ. ಹಂಗಾಗಿ 12 ವರ್ಷ ನರಕ ಯಾತನೆ. ಸಾಂಕ್ರಾಮಿಕ ರೋಗಗಳು ಕೂಡ ಬರ್ತಾ ಇದೆ ಇಲ್ಲಿ ಸರ್. 100% ಸರ್. ಖುದ್ದಾಗಿ ಅಧಿಕಾರಿಗಳು ಬಂದ್ ನೋಡ್ಲಿ. ನಮ್ಮ ಆರೋಪ ಸುಳ್ಳಾದ್ರೆ ನೋಡ್ಲಿ ಅಧಿಕಾರಿಗಳು, ಕಣ್ಬಿಟ್ಟು ನೋಡ್ಲಿ. PDO ಅಂತೂ ಕಣ್ಮುಚ್ಕೊಂಡ್ ಕುತ್ಕೊಂಡು ಲೂಟಿ ಮಾಡ್ಕೊಂಡು ಹೋಗೋ PDO ಕೆಲಸ ಲೂಟಿ ಮಾಡ್ತಾವ್ರಷ್ಟೇ. ಇದು ಏನು ಇಲ್ಲಿನ ಗ್ರಾಮದ ಮಾಜಿ ಸದಸ್ಯರು ಹೇಳುವಂತಹ ಮಾತು. ಹಲವು ಬಾರಿ ಮನವಿ ಮಾಡಿದ್ದೇವೆ, ಜೊತೆಗೆ ಹಲವು ಬಾರಿ ಇದನ್ನ STP ಪ್ಲಾಂಟ್ ಮಾಡಿದ್ದೆ. ಆದ್ರೆ ಇಲ್ಲಿ ಕುಂಟೆಯಲ್ಲಿ ಕೂಡ ಏನು ಎಲ್ಲ ಕ್ಲೀನ್ ಆಗುತ್ತೆ, ಜೊತೆಗೆ ಜನ ಕೂಡ ಯಾವುದು ಸಾಂಕ್ರಾಮಿಕ ರೋಗಗಳಿಲ್ಲದೆ ಆರಾಮಾಗಿ ಬದುಕಬಹುದು. ಆದ್ರೆ ಪಂಚಾಯತಿಯಲ್ಲಿ ಇಷ್ಟು ದುಡ್ಡಿದ್ರು ಕೂಡ ನಮಗೆ ಇಲ್ಲಿ STP ಪ್ಲಾಂಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇದೇನಾದ್ರು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ DC ಕಚೇರಿ ಬಳಿ ಉಗ್ರವಾದ ಒಂದು ಧರಣಿಯನ್ನ ಮಾಡ್ಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಗ್ರಾಮದ ಮಾಜಿ ಸದಸ್ಯರು ಹೇಳ್ತಾ ಇರುವಂತದ್ದು.